ಮುಂದಿನ ಅಂಶ ಏನಂದ್ರೆ ಇದೇ ಸಮಸ್ಯೆ ತರ ಈ ಮುಟ್ಟಿನ ಸಮಸ್ಯೆಗಳಿಗೆ ಸ್ವಲ್ಪ ಮನೆ ಮದ್ದುಗಳಿದೆ. ಓಕೆ, ಮನೆ ಮದ್ದುಗಳಿದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಸಮಗ್ರ ಜೀವನ ಶೈಲಿ ನಾವು ಮುಗಿಸಿದ್ವಿ. ಈಗ ಮನೆ ಮದ್ದುಗಳು ಯಾವುದಕ್ಕೆ? ಮುಟ್ಟಿನ ಸಮಸ್ಯೆಗಳಿಗೆ. ಏನು ಈ ಮುಟ್ಟಿನ ಸಮಸ್ಯೆಗಳು ಇನ್ ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಂತೀವಿ. ಮುಟ್ಟಿನ ಸಮಸ್ಯೆಗಳು ಬರೋದ ಕಾರಣ ಇನ್ ಸ್ವಲ್ಪ ಇದೆ, ಅದನ್ನು ತಿಳ್ಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ನಿಸರ್ಗ ಕ್ರಮ ಮತ್ತೆ ಮನೆ ಮದ್ದುಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈಗ ನೋಡಿ, ಈ ವಿಪರೀತ ಟೀ ಕಾಫಿ ಸೇವನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈ ಕಾಯಿಲೆಗಳಿಗೆ, ಈ ಮುಟ್ಟಿನ ಸಮಸ್ಯೆಗಳಿಗೆ ಸ್ವಲ್ಪ ಇದಕ್ಕೂ ಏನೇನು ಕಾರಣಗಳಂತ ನೋಡಕ್ ಹೋದ್ರೆ, ಹೆಚ್ಚು ಟೀ ಕಾಫಿ ಸೇವನೆ ಮಾಡೋದು. ಓಕೆ, ಹೆಚ್ಚು ಉಪವಾಸ ಮಾಡ್ತಾ ಇರ್ತಾರೆ ಮಹಿಳೆಯರು, ಅದನ್ನು ಒಳ್ಳೇದಲ್ಲ. ಆಮೇಲೆ ಹೆಚ್ಚು ಉಪವಾಸ ಮಾಡೋದು, ಆಮೇಲೆ ದೇಹಕ್ಕೆ ಸತ್ವಾಂಶದ ಕೊರತೆ ಅಂದ್ರೆ ಪೋಷಕಾಂಶ ಕೊರತೆ, ಸರಿಯಾದ ಪೋಷಕ ಆಹಾರದಿಂದ ಸರಿಯಾದ ಪೋಷಕ ಅಂಶಗಳು ಕೊಡಲ್ಲ, ಅದು ಕೊರತೆ ಇರುತ್ತೆ. ಆಮೇಲೆ ಈ ಮಾದಕ ಪದಾರ್ಥಗಳು ಸೇವನೆ ಮಾಡೋದು. ಸ್ವಲ್ಪ ಮಹಿಳೆಯರು ಈಗಾಗಲೇ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಈ ನಾವು ಅಂದ್ರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಸೊ ಹೆಚ್ಚು ಪಡೆದವರು ಇಲ್ಲ, ಇವರೆಲ್ಲ ಏನ್ ಮಾಡ್ತಾ ಇದ್ರೆ ಈ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ, ಇಲ್ಲ ಅಂದ್ರೆ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಕಡಿಮೆ ಇದ್ರು ಬೇರೆ ದೇಶದಲ್ಲಿ ಹೆಚ್ಚಾಗಿದೆ, ಈ ಮಾದಕ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದು ಒಳ್ಳೇದಲ್ಲ. ಸೊ ಆಮೇಲೆ ವಿಪರೀತ ಮಾನಸಿಕ ಒತ್ತಡಿ ಅಂದ್ರೆ ಒಂಥರ ಕೋಪ, ಭಯ, ಖಿನ್ನತ, ಈ ಉದ್ವೇಗಗಳು ಇದೆಲ್ಲ, ಸೊ ಇದರಿಂದನೂ ಖಂಡಿತವಾಗಿ ಮುಟ್ಟಿನ ಸಮಸ್ಯೆಗಳು ಏರುಪೇರು ಆಗ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಂಗ್ಲಿಷ್ ಔಷಧಿ ಹೆಚ್ಚು ಬಳಸೋದು ಅಲ್ವಾ. ಸೊ ಇನ್ನೊಂದು, ಈ ಮುಟ್ಟು ಅನ್ನೋದು ಮುಂದೆ ಆಗ್ಬೇಕು, ಇಲ್ಲ ಬೇಗವಂತ ಆಗ್ಬೇಕು, ಇಲ್ಲ ಅಂದ್ರೆ ನಿಧಾನವಾಗಿ ಆಗ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರೆಗಳು ತಗೊಂತಾ ಇರ್ತಾರೆ. ಅದು ಒಳ್ಳೇದಲ್ಲ ಸ್ನೇಹಿತರೆ, ಅದು ಮಾಡಬಾರ್ದು. ಆಮೇಲೆ ವಿಶ್ರಾಂತಿ ಸರಿಯಾಗಿ ತಗೊಂಡಲ್ಲ, ಈ ಬಿಸಿಯಲ್ಲಿ ಹೆಚ್ಚು ಬಿಸಿಯಲ್ಲಿ ತಿರುಗಾಡ್ತಾ ಇರ್ತಾರೆ. ಈ ಮಲಮೂತ್ರಾದಿಗಳು ಸರಿಯಾದ ವಿಸರ್ಜನ ಮಾಡ್ಕೊಳಲ್ಲ ಅಲ್ವಾ. ಸೊ ಈ ತರ ಮಾಡ್ಕೊಳ್ಳುವಾಗ, ಆಮೇಲೆ ನಾವು ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ನಮ್ಮ ಪ್ರಾಚೀನ ಸಿದ್ಧಾಂತಗಳ ಪ್ರಕಾರ ಅಂದ್ರೆ ಸನಾತನ ಧರ್ಮದ ಪ್ರಕಾರ ಕಾಲಿಗೆ ಅಂದ್ರೆ ಪಾದಗಳಲ್ಲಿ ಒಂದು ಉಂಗುರ ಅಂದ್ರೆ ಕಾಲು ಉಂಗುರ ಅಂತ ಹೇಳ್ತೀವಿ ನಾವು. ಈ ಕಾಲು ಉಂಗುರ ಧರಿಸಲ್ಲ ಸ್ನೇಹಿತರೆ, ಈ ಕಾಲು ಉಂಗುರ ಧರಿಸಲ್ಲ, ಹಾಗೆ ಬಿಟ್ಬಿಡ್ತಾರೆ. ಸ್ವಲ್ಪ ಮಹಿಳೆಯರು ಬಿಟ್ಬಿಡ್ತಾರೆ, ಅವ್ರಿಗೂ ಈ ಮುಟ್ಟಿನ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ. ಅದು ಧರಿಸೋದ ಕಾರಣ ಅಂದ್ರೆ ಅದು ಸಾಂಪ್ರದಾಯ ಪದ್ಧತಿ ಪ್ರಕಾರ ಮದುವೆ ಟೈಮಲ್ಲಿ ಅದು ಧರಿಸ್ತಾರೆ. ಆದ್ರೆ ಧರಿಸೋದು ಕಾರಣ ಇದೆ, ನಮ್ಮ ಪೂರ್ವಿಕರು ಈ ಜ್ಞಾನ ಕೊಟ್ಟಿದ್ದಾರೆ ನಮ್ಗೆ, ಅದ್ರ ಬಗ್ಗೆ ತಿಳುವಳಿಕಿಲ್ಲ. ಆದ್ರೆ ಅದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ, ಈ ಆಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ ಅಲ್ಲಿ, ಆ ಆಕ್ಯುಪ್ರೆಷರ್ ಪಾಯಿಂಟ್ ಸರಿಯಾದ ಒತ್ತಡ ಆಗಿ ಯಾವಾಗ್ಲೂ ಅದಕ್ಕೆ ಬೇಕಾಗಿರೋಂಥ ಒತ್ತಡಿ ಯಾವಾಗ್ಲೂ ನಿರ್ವಹಿಸ್ಕೊಂತ ಇದ್ವಿ ಆ ಕಾಲಿ ಉಂಗುರದಿಂದ ಮಹಿಳೆಯರಿಗೆ, ಅವಾಗ ಅವ್ರಿಗೆ ಮುಟ್ಟಿನ ಸಮಸ್ಯೆಗಳು ಬರಲ್ಲ. ಸೊ ಇದು ಕಾಲಿ ಉಂಗುರ ಧರಿಸ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಈ ಮುಟ್ಟಿನ ಸಮಸ್ಯೆಗಳು ಬರುತ್ತೆ. ಆಮೇಲೆ ಪುರುಷರ ತರಹ ನಾವು ಏನ್ ಮಾಡ್ತಾ ಇದ್ವಿ, ವಸ್ತ್ರಧಾರಣ ಪುರುಷರ ತರ ಆಗ್ಬಿಟ್ಟಿದೆ ಸ್ನೇಹಿತರೆ. ಈಗ ಮಹಿಳೆಯರು ಪುರುಷರ ತರಹ ವಸ್ತ್ರಧಾರಣ ಮಾಡ್ತಾ ಇದ್ದಾರೆ, ಅದು ಒಳ್ಳೇದಲ್ಲ. ಸೊ ಆಮೇಲೆ ಇದೆಲ್ಲ ಮಾಡ್ತಾ ಇರೋವಾಗ ಏನಾಗುತ್ತೆ ಅಂದ್ರೆ, ಖಂಡಿತವಾಗಿ ನಿಮ್ಗೆ ಮೂತ್ರಕೋಶ ಮತ್ತು ಗರ್ಭಕೋಶ ತೊಂದರೆಗಳು ಹೆಚ್ಚಾಗುತ್ತೆ ಸ್ನೇಹಿತರೆ, ಇದೆಲ್ಲ ಮಾಡ್ಕೊಂತ ಹೋದ್ರೆ. ಸೊ ಆಮೇಲೆ ಹಾರ್ಮೋನ್ಗಳ ಅಸಮತೋಲನ ಸ್ನೇಹಿತರೆ, ಈ ಹಾರ್ಮೋನ್ಗಳ ಅಸಮತೋಲನ ಏನಾಗ್ತದೋ ಅದನ್ನು ಮುಟ್ಟಿನ ಸಮಸ್ಯೆಗಳಿಗೆ ಪ್ರಧಾನ ಕಾರಣ ಅಂತ ಹೇಳ್ಬೋದು. ಇದು ಸೊ ಅರ್ಥ ಮಾಡ್ಕೊಂಡು ನಾವು ಖಂಡಿತವಾಗಿ ಪ್ರತಿಯೊಬ್ಬರು ಇದು ಪಾಲನೆ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಸೊ ನಮಗೂ ಈ ತೊಂದರೆಗಳಿಂದ ನಾವು ಆಚೆ ಕಡೆ ಬರ್ಬೋದು. ಇದು ಕಾರಣಗಳು, ತಿಳ್ಕೋಬೇಕಾದಂತ ಕಾರಣಗಳು. ಮತ್ತೆ ನಿಸರ್ಗ ಕ್ರಮ ಏನಿದೆ, ನಿಸರ್ಗ ಕ್ರಮ ಅಂದ್ರೆ ಸ್ವಲ್ಪ ನಾವು ಏನು ಜೀವನ ಶೈಲಿಯಲ್ಲಿ ನಿಸರ್ಗಕ್ಕೆ ಸಂಬಂಧಿತ ಅದು ಪಾಲನೆ ಮಾಡ್ತಾ ಹೋದ್ರೆ ನಮ್ಗೆ ಬೇಗವಂತವಾಗಿ ಮುಟ್ಟಿನ ಸಮಸ್ಯೆಯಿಂದ ಆಚೆ ಕಡೆ ಬರ್ಬೋದು. ಏನೇನಿರುತ್ತೆ ಅಂದ್ರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ಸ್ನಾನಕ್ಕೆ ಮೊದಲು ಆಹಾರ ಸೇವಿಸಬಾರದು, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಮತ್ತೆ ಸ್ನಾನಕ್ಕೆ ಮೊದಲೇ ಊಟ ಮಾಡಬಾರ್ದು, ಸ್ನಾನ ಮಾಡಿದ ಮೇಲೆ ಊಟ ಮಾಡೋದು ತುಂಬಾ ಉತ್ತಮ ಆಗತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮುಟ್ಟಿನ ಸಂದರ್ಭದಲ್ಲಿ ವಿಶ್ರಾಂತಿ ಕಡ್ಡಾಯ ಸ್ನೇಹಿತರೆ, ವಿಶ್ರಾಂತಿ ಕಡ್ಡಾಯ. ಮುಟ್ಟಿನ ಸಮಸ್ಯೆಯಲ್ಲಿ ಆಚೆ ಕಡೆ ಹೋಗೋದು ತಿರುಗೋದು ಎಲ್ಲ ಮಾಡಬಾರ್ದು, ಅಲ್ಲಿ ವಿಶ್ರಾಂತಿ ಮಾಡ್ಕೊಳ್ಳಿ. ಆಮೇಲೆ ಬಿಸಿನಲ್ಲಿ ಜಾಸ್ತಿ ಓಡನಾಡಬಾರ್ದು, ಜಾಸ್ತಿ ನಡಕ, ಜಾಸ್ತಿ ನಡೆಯೋದು, ಬಿಸಿಯಲ್ಲಿ ತುಂಬಾ ಬಿಸಿಯಲ್ಲಿ ಅದು ಮಾಡಬಾರ್ದು. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಸೇವನೆ ಮಾಡಿ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹೆಚ್ಚಾಗಿ ಸೇವಿಸೋದು ತುಂಬಾ ಒಳ್ಳೆಯದು, ಉತ್ತಮ. ಆಮೇಲೆ ಬಿಗಿಯಾದ ನೈಲಾನ್ ನೈಲಾನ್ ಪ್ಯಾಂಟು ಶರ್ಟು ಹಾಕೊಂಡು ಉಪಯೋಗಿಸೋದು, ಇದೆಲ್ಲ ಒಳ್ಳೇದಲ್ಲ ಸ್ನೇಹಿತರೆ. ಮಹಿಳೆಯರು ಎಸ್ಪೆಷಲಿ ಹೇಳ್ಬೇಕಂದ್ರೆ, ಪ್ರತ್ಯೇಕವಾಗಿ ಮಹಿಳೆಯರು ಒಂದು ಟೈಟ್ ಬಿಗಿಯಾದ ಇರುವಂತ ನೈಲಾನ್ ಬಟ್ಟೆ, ಪ್ಯಾಂಟು ಶರ್ಟ್ ಹಾಕೊಂಡು ಎಲ್ಲ ಒಳ್ಳೇದಲ್ಲ. ಅದರಿಂದ ಖಂಡಿತವಾಗಿ ಮುಟ್ಟಿನ ಸಮಸ್ಯೆಗಳು ಮುಂದಿನ ದಿವಸದಲ್ಲಿ ಗರ್ಭಧಾರಣಕ್ಕೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಓಕೆ, ಆಮೇಲೆ ವಾಕಿಂಗು, ಯೋಗಾಸನಗಳು ಮತ್ತು ಧ್ಯಾನ, ಸೊ ಇದೆಲ್ಲ ನಿಯಮಿತವಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಹಾರ್ಮೋನ್ ಅಸಮತೋಲನ
ಬೇಗವಂತ ಗುಣ ಆಗುತ್ತೆ ಸ್ನೇಹಿತರೆ. ಸೊ ಅವಾಗ ಋತುಚಕ್ರವನ್ನು ಸರಿಪಡಿಸ್ಕೋಬಹುದು, ಖಂಡಿತವಾಗಿ ಋತುಚಕ್ರವನ್ನು ಸರಿಪಡಿಸ್ಕೋಬಹುದು. ಆಮೇಲೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿ. ಮುಟ್ಟಿನ ಸಮಸ್ಯೆಗಳು ಹೆಚ್ಚಾಗ್ಬೇಕಂದ್ರೆ ತೂಕ ಕಡಿಮೆ ಮಾಡ್ಕೋಬೇಕು. ಆಮೇಲೆ ನಾವೇನ್ ಮಾಡ್ಬೇಕಂದ್ರೆ ನಿಸರ್ಗ ಕ್ರಮದಲ್ಲಿ ಕೊನೆಯದಾಗಿ ಸ್ನೇಹಿತರೆ, ಈ ಸಾಬೂನ್ ಬದಲಾಗಿ ಅಂದ್ರೆ ಸೋಪ್ ಬದಲಾಗಿ ಹಸಿರು ಹಿಟ್ಟು, ಅಂದ್ರೆ ಯಾವುದೇ ಹಸಿರು ಹಿಟ್ಟು, ಧಾನ್ಯದ ಹಿಟ್ಟು ಉಪಯೋಗಿಸ್ಕೊಂಡು ಸ್ನಾನಕ್ಕೆ ಉಪಯೋಗಿಸ್ಕೊಳ್ಳಿ. ಅವಾಗ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಈ ತರ ನಿಸರ್ಗ ಕ್ರಮ ಪಾಲನೆ ಮಾಡಿ. ಆಮೇಲೆ ಮನೆ ಮದ್ದಲ್ಲಿ ಏನ್ ಮನೆ ಮದ್ದಿದೆ, ಸ್ವಲ್ಪ ಮನೆ ಮದ್ದುಗಳು ನಾನು ಹೇಳ್ತೀನಿ. ಈಗ ಆಕುಪ್ರೆಸರ್ ನಿಮ್ಗೆ ಗೊತ್ತು, ಆಕುಪ್ರೆಸರ್ ಅಲ್ಲಿ ಖಂಡಿತವಾಗಿ ಒಂದು ಪಾಯಿಂಟ್ ನಂಬರ್ಸ್ 11 to 15 ಸಕ್ರಿಯಗೊಳಿಸ್ಕೋಬೇಕು ಯಾವಾಗಲೂ. ಮತ್ತೆ ಅದ್ರ ಜೊತೆಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅದು ಪ್ರತಿಯೊಂದು ದಿವಸ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸರಿ, ಇಲ್ಲಾಂದ್ರೆ ಅಟ್ಲೀಸ್ಟ್ 2 ಬಾರಿ ಸಕ್ರಿಯಗೊಳಿಸ್ಕೊಂತ ಹೋದ್ರೆ ಆಕುಪ್ರೆಸರ್ ಅಲ್ಲಿ ಈಗ ಹೇಳ್ಕೊಡುವಂತ ಎಲ್ಲಾ ಸಮಸ್ಯೆಗಳು ಏನೇನು ನಾವು ಹೇಳ್ಕೊಂಡಿದ್ವೋ, ತಾಯಿ ಆದ್ಮೇಲೆ ಅಂದ್ರೆ ಗರ್ಭಧಾರಣ ಆದ್ಮೇಲೆ ಏನೇನು ಸಮಸ್ಯೆಗಳು ನಾವು ಪರಿಹಾರಗಳು ತಿಳ್ಕೊಂಡಿದ್ವಿ. ಈಗಾದ್ರೆ ಈ ಮುಟ್ಟಿನ ಸಮಸ್ಯೆಗಳು ಪ್ರತ್ಯೇಕವಾಗಿ ಮನೆಮದ್ದುಗಳಿದೆ, ಅದು ತಿಳ್ಕೊಂಡಾಗ ಪ್ರಯತ್ನ ಮಾಡಿ. ಈ ಮುಟ್ಟಿನ ತೊಂದರೆಗೆ ಪರಿಹಾರ ಮಾಡ್ಕೋಬೇಕಂತ ಸ್ನೇಹಿತರೆ, ಬೆಳಗ್ಗೆ ತುಳಸಿ ಕಷಾಯ ಸೇವಿಸಬೇಕು. ತುಳಸಿ ಕಷಾಯ ಸೇವಿಸೋದು ತುಂಬಾ ಒಳ್ಳೇದು. ಆಮೇಲೆ ಬೆಳಗ್ಗೆ ಬರೀ ಹೊಟ್ಟೆಗೆ, ಖಾಲಿ ಹೊಟ್ಟೆಗೆ ಏನ್ ಮಾಡ್ಬೇಕಂದ್ರೆ 1 ಕಪ್ ನೀರು, 5 ಬೇವಿನ ಎಲೆಗಳು, ಅರ್ಧ ಚಮಚ ಅರಿಶಿನ ಪೌಡರ್ ಹಾಕಿ ಪ್ರತಿಯೊಂದು ತಿಂಗಳು ಈ 5 ದಿನ ಮುಟ್ಟಿನ ಸಮಸ್ಯೆ ಅಂದ್ರೆ ಋತುಸ್ರಾವ ಸಮಯ ಇದೆಯಲ್ಲ 5 ದಿನಗಳು, ಅವಾಗ ತಗೋಬೇಕಾ ಸ್ನೇಹಿತರೆ. ಸೊ ಯಾವಾಗ ಅಂದ್ರೆ ಬರೀ ಹೊಟ್ಟೆದಲ್ಲಿ ತಗೋಬೇಕು. ಮೊದಲನೇದು ತುಳಸಿ ಕಷಾಯ ಒಳ್ಳೇದು ಈ ಸಮಯದಲ್ಲಿ, ಮುಟ್ಟಿನ ತೊಂದರೆಗಳು ಆಗುವಾಗ, ಅಂದ್ರೆ ಋತುಸ್ರಾವ ಟೈಮಲ್ಲಿ. ಆ ಜೊತೆಗೆ ಪ್ರತಿಯೊಂದು ದಿವಸ, ಪ್ರತಿ 5 ದಿವಸಗಳು, ಅಂದ್ರೆ ಈ ಮುಟ್ಟಿನ ಸಮಸ್ಯೆ ಋತುಸ್ರಾವ ಸಮಯ 5 ದಿವಸ ಇದೆಯಲ್ಲ, 5 ದಿವಸಗಳನ್ನು ಈ ಪದ್ಧತಿ ಪಾಲನೆ ಮಾಡಿ. 1 ಕಪ್ ನೀರಿಗೆ 5 ಬೇವಿನ ಎಲೆಗಳು ಚೆನ್ನಾಗಿ ಅರ್ಧ ಹಾಕಿದ್ರೆ ಪೇಸ್ಟ್ ತರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಅರ್ಧ ಚಮಚ ಅರಿಶಿನ ಹಾಕಿ ಅದು ಚೆನ್ನಾಗಿ ಬೆರೆಸಿ ಅದು ಸೇವಿಸಿ. ಓಕೆ. ಸೊ ಈ ಬೇವಿನ ಎಲೆ ಅನ್ನೋದು ಅರ್ಧ ಹಾಕಿ ಪೇಸ್ಟ್ ತರ ಮಾಡ್ಕೊಳ್ಳಿ. ಓಕೆ. ಇದು ನೀವು ಸೇವನೆ ಮಾಡಿದ್ರೆ 5 ದಿನಗಳು ಸೇವನೆ ಮಾಡಿ, ಪ್ರತಿದಿನ ಸೇವನೆ ಮಾಡಿ ಖಾಲಿ ಹೊಟ್ಟೆಯಲ್ಲಿ, ನಿಮ್ಗೆ ಮುಟ್ಟಿನ ಸಮಸ್ಯೆಗಳು ಏನು ತೊಂದರೆ ಕೊಡಲ್ಲ. ಆರಾಮಾಗಿ ಋತುಸ್ರಾವ ಆಗತ್ತೆ. ಅದರಿಂದ ಯಾವುದೇ ಪೇನ್ ಬರೋದು, ಇನ್ನೊಂದು ಹೆಚ್ಚಾಗೋದು, ಕಡಿಮೆ ಆಗೋದು ಯಾವುದಾಗಲ್ಲ ಸ್ನೇಹಿತರೆ, ಒಳ್ಳೇದಾಗತ್ತೆ. ಆಮೇಲೆ ಈ ಮುಟ್ಟಾದಾಗ ಸುಸ್ತಾದ್ರೆ, ಸ್ವಲ್ಪ ವೀಕ್ ಅಂತ ಸುಸ್ತು ಅಂತ ಅನಿಸಿದ್ರೆ 1 ಲೋಟೆ ಹಸು ಹಾಲು, A2 ಹಾಲು ಇದೆಲ್ಲ, A2 ಹಾಲು, ಅದ್ರ ಜೊತೆಗೆ 1 ಚಮಚೆ ಜೇನುತುಪ್ಪ, ಮತ್ತೆ ಒಂದು ಕಾಲ್ ಚಮಚೆ ಜಾಜಿಕಾಯ ಪುಡಿ ಹಾಕಿ ಸೇವಿಸಿದ್ರೆ ನಿಮಗೆ ಸುಸ್ತು ಅನ್ನೋದು ಅನ್ಸಲ್ಲ ಈ ಮುಟ್ಟಿನ ಸಮಯದಲ್ಲಿ. ಓಕೆ. ಯಾಕಂದ್ರೆ ಈಗಾಗಲೇ ಋತುಸ್ರಾವ ಆಗ್ತಾ ಇರ್ತದೆ, ಅಂದ್ರೆ ಬ್ಲಡ್ ಜಾಸ್ತಿ, ರಕ್ತಸ್ರಾವ ಆಗ್ತಾ ಇರ್ತಲ್ವಾ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸುಸ್ತು ಆಗುವಂತ ಅವಕಾಶ ಹೆಚ್ಚಿದೆ. ಅವಾಗ ಇದು ಪಾಲನೆ ಮಾಡಿ. 1 ಲೋಟೆ ಹಸು ಹಾಲಿಗೆ 1 ಚಮಚೆ ಜೇನುತುಪ್ಪ, ಒಂದು ಕಾಲು ಚಮಚೆ ಜಾಜಿಕಾಯಿ ಪೌಡರು ಪುಡಿ ಹಾಕೊಂಡು ಸೇವಿಸಿ. ಆಮೇಲೆ ಸ್ನೇಹಿತರೆ, ಮೂರನೇ ಪರಿಹಾರ, ಮುಖದಲ್ಲಿ ಕೂದಲು ಬೆಳೆದಿದ್ರೆ ದಿನಾಲು ರಾತ್ರಿ ಮಲಗುವಾಗ ಮುಖಕ್ಕೆ ಕಸ್ತೂರಿ ಅರಿಶಿನವನ್ನು ಗೋಮೂತ್ರದಲ್ಲಿ ಕಲಿಸಿ ಲೇಪಿಸ್ಕೋಬೇಕಾಗತ್ತೆ. ಓಕೆ. ಅಂದ್ರೆ ಗೋಮೂತ್ರ ಮತ್ತೆ ಅರಿಶಿನ ಪೌಡರ್. ನಮ್ಮ ಗೋಮೂತ್ರ ಅನ್ನೋದು ನಿಮ್ಗೆ ಗೊತ್ತು, ಅಂದ್ರೆ ದೇಶೀಯ ಹಸುವಿನ ಗೋಮೂತ್ರ. ಆ ಜೊತೆಗೆ ಈ ಕಸ್ತೂರಿ ಅರಿಶಿನವನ್ನು ಇದೆಲ್ಲ, ಕಸ್ತೂರಿ ಅರಿಶಿನ, ಈ 2 ಬೆರೆಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಮುಖಕ್ಕೆ ಲೇಪನೆ ಮಾಡ್ಕೊಳ್ಳಿ. ಓಕೆ. ಮುಖಕ್ಕೆ ಲೇಪನೆ ಮಾಡ್ಕೊಂಡು ಅದಾದ್ಮೇಲೆ ನೈಟ್ ಆ ಥರ ಮಾಡ್ಕೊಂಡು ಬೆಳಗ್ಗೆ ಹಸಿರು ಹಿಟ್ಟಿನಿಂದ ತುಲಿಬೇಕಾಗತ್ತೆ. ಅಂದ್ರೆ ಸ್ನಾನ ಮಾಡ್ತೀವಲ್ಲ ಬೆಳಗ್ಗೆ, ಆ ಟೈಮಲ್ಲಿ ಯಾವುದೇ ಧಾನ್ಯ ಹಿಟ್ಟಿಂದ ತುಲಿಬೇಕು. ಸೊ ಖಂಡಿತವಾಗಿ ನಿಮಗೆ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮುಖದಲ್ಲಿ ಯಾವುದೇ ಕೂದಲು ಜಾಸ್ತಿ ಆಗ್ತಾ ಇದ್ರೆ ಈ ತರ ಮಾಡ್ಕೊಳ್ಳಿ. ಈ ಕಸ್ತೂರಿ ಅರಿಶಿನ ಪೌಡರ್ ನಿಮಗೆ ವನಸ್ಪತಿ ಅಂಗಡಿಗಳಲ್ಲಿ ಲಭ್ಯವಾಗತ್ತೆ. ಅಂದ್ರೆ ಈ ಆಯುರ್ವೇದಿಕ್ ಶಾಪ್ಸ್ ಅಲ್ಲೆಲ್ಲ ಸಿಗ್ತದೆ ಈ ಕಸ್ತೂರಿ ಅರಿಶಿನ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವಾರಕ್ಕೊಂದ್ಸರಿ ಸಾಸಿವೆ ಎಣ್ಣೆ ಮಸಾಜ್ ಮಾಡ್ಬೇಕು ಸ್ನೇಹಿತರೆ. ವಾರಕ್ಕೊಂದ್ಸರಿ ಸಾಸಿವೆ ಎಣ್ಣೆ ಇದೆಯಲ್ಲ, ಸಾಸಿವೆ ಎಣ್ಣೆ ಜೊತೆಗೆ ಮಹಿಳೆಯರು ಚೆನ್ನಾಗಿ ಮಸಾಜ್ ಮಾಡಿಕೊಂಡು, ಅಂದ್ರೆ ಅಭ್ಯಂಗ ಸ್ನಾನ ಆತರ ಮಾಡೋದು ತುಂಬಾ ಒಳ್ಳೇದು. ಈ ಮುಟ್ಟಿನ ಸಮಸ್ಯೆಗಳು ಮುಂದಿನ ದಿವಸದಲ್ಲಿ ನಿಮ್ಗೆ ತೊಂದರೆ ಕೊಡಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಹಸಿ ಪಪ್ಪಾಯವನ್ನು ಕರಿ ಅಥವಾ ಸಲಾಡ್ ರೂಪದಲ್ಲಿ ಸೇವಿಸಿ. ಮುಟ್ಟಿನ ಸಮಯದಲ್ಲಿ ಸೇವಿಸಬೇಡಿ. ಮುಟ್ಟಿನ ಸಮಯದಲ್ಲಿ ಮಾತ್ರ ಸೇವಿಸಬೇಡಿ. ಯಾವುದು? ಈ ಹಸಿ ಪಪ್ಪಾಯ ಮತ್ತೆ ಈ ಸಲಾಡ್. ಅಂದ್ರೆ ಅದು ಏನ್ ಮಾಡ್ಬೇಕಂದ್ರೆ ಒಂಥರ ಕರಿ ಮಾಡ್ಕೋಬೇಕು, ಅಂದ್ರೆ ಪಲ್ಯ ಮಾಡ್ಕೋಬಹುದು, ಇಲ್ಲಾಂದ್ರೆ ಸಲಾಡ್ ರೂಪದಲ್ಲಿ ತಿನ್ಬೋದು.
ಅದು ಸೇವಿಸಿದ್ರೆ ಮುಂದಿನ ಕಾಲದಲ್ಲಿ ಮುಟ್ಟಿನ ಸಮಸ್ಯೆಗಳು ತೊಂದರೆ ಕೊಡಲ್ಲ ಒಂದು. ಬಟ್ ಆದ್ರೆ ಇದು ಮಾತ್ರ ಮುಟ್ಟಿನ ಸಮಯದಲ್ಲಿ ಮಾತ್ರ ಸೇವಿಸಬಾರದು. ಆ ಋತುಸ್ರಾವ ಸಮಯದಲ್ಲಿ ಮಾತ್ರ ಬಿಡಿ, ಮಿಕ್ಕಿದ ಸಮಯದಲ್ಲಿ ಹೆಚ್ಚಾಗಿ ತಗೊಂತಾ ಇರಿ. ಯಾವುದು? ಹಸಿ ಪಪ್ಪಾಯ, ರಾ ಪಪ್ಪಾಯ, ಅದನ್ನು ಒಂಥರ ಪಲ್ಲಿ ಮುಖಾಂತರ ಪಲ್ಲಿ ರೂಪದಲ್ಲಿ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂದ್ರೆ ಅದನ್ನು ಒಂದು ಸಲಾಡ್ ರೂಪದಲ್ಲಿ ತಗೊಳ್ಳಿ. ಓಕೆ, ಅದು ತುಂಬಾ ಒಳ್ಳೆಯದು. ಸೊ ಈ ತರ ಚಿಕಿತ್ಸೆಗಳು ಸ್ನೇಹಿತರೆ, ನಿಮ್ಗೂ ಈ ಕಾಯಿಲೆ ಅಂದ್ರೆ ಈ ಋತುಸ್ರಾವ ಕಾಯಿಲೆ ಏನಿದೆಯೋ ಅದು ಗುಣ ಆಗೋವರೆಗೂ ತಗೊಂತಾ ಇರ್ಬೋದು. ಸೊ ಗುಣ ಆಗೋವರೆಗೂ ನೀವು ತಗೊಂತಾ ಇರಿ. ಸೊ ನಿಮಗೆ ಒಳ್ಳೆ ಫಲಿತಗಳು ಸಿಗತ್ತೆ ಸ್ನೇಹಿತರೆ. ಇದು ಈ ಅದ್ಭುತವಾದ ವಿಷಯಗಳು ಇವತ್ತಿನ ಈ ಪೂರ್ತಿ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಮತ್ತೆ ಮನೆಮದ್ದಲ್ಲಿ ತಿಳ್ಕೊಂಡಿದ್ವಿ. ಇಷ್ಟು ಮನೆಮದ್ದುಗಳಿದೆ ಈ ಮುಟ್ಟಿನ ಸಮಸ್ಯೆಗೆ, ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ. ಸೊ ಎಲ್ಲರಿಗೂ ಇಷ್ಟೆಲ್ಲ ಕೇಳಿಸ್ಕೊಂಡು ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.